ನಮಸ್ಕಾರ ವೀಕ್ಷಕರೇ. ಜ್ಞಾನಿ, ಕಾಲಜ್ಞಾನಿ, ವಿಜ್ಞಾನಿ. ಯಾರೋ ಒಬ್ರು ಕೇಳಿದ್ರು, ಕಾಲಜ್ಞಾನಿಗಳು ಅಂದ್ರೆ ಯಾರು ಸ್ವಾಮಿ, ಕಾಲಜ್ಞಾನದ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇರ್ತೀರಾ ಅಂತ ಕೇಳಿದ್ದಾರೆ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಸಿಕ್ಕಂತ ವಿಷಯಗಳು ಪ್ಲಸ್ ನಾನು ಹುಡ್ಕೊಂಡು ಹೋದಂಥ ವಿಷಯಗಳು ಒಂದಕ್ಕೊಂದು ಕೋಯಿನ್ಸೈಡ್ ಆಗಿ ಅದಕ್ಕೆ ಮ್ಯಾಚ್ ಆಯ್ತೋ ಏನೋ. ಬಟ್ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳು ಈಗಿನ ಕಾಲದ ವಿಜ್ಞಾನಿಗಳು ಕೂಡ ತಿಳ್ಕೊಳ್ಳೋದಕ್ಕಾಗದೇ ಇರೋ ಎಷ್ಟೋ ವಿಷಯಗಳನ್ನ ಆಗಿನ ಕಾಲದ ಕಾಲಜ್ಞಾನಿಗಳು ತಿಳ್ಕೊಂಡಿದ್ರು ಅನ್ನೋದು ಈ ಕಾಲಜ್ಞಾನ ಓದ್ತಾ ಗೊತ್ತಾಗುತ್ತೆ. ಬೇಸಿಕಲಿ ಕಾಲಜ್ಞಾನಿ ಅಂದ್ರೆ ಇನ್ಯಾರು ಅಲ್ಲ, ಈಗ ನಾವು ವಿಜ್ಞಾನಿಗಳನ್ನ ನೋಡ್ತಾ ಇರ್ತೀವಿ. ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ತಿಳ್ಕೊಂಡು ಅಧ್ಯಯನ ಮಾಡಿ ಅದರಲ್ಲಿ ಏನೋ ಒಂದು ಕಂಡು ಹಿಡಿದಿರ್ತಾರೆ, ಅವ್ರನ್ನ ವಿಜ್ಞಾನಿ ಅಂದ್ರು. ಅದಕ್ಕೂ ಸ್ವಲ್ಪ ಕೆಳಗಡೆ ಯೋಚನೆ ಮಾಡೋಣ ಅಂದ್ರೆ ಜ್ಞಾನಿ. ಯಾರು ಬೇಸಿಕಲಿ ಜ್ಞಾನಿ ಅಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಂಡಿತ್ಯ ಪಡೆದಿರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಯಾರೊಬ್ರು ಫಿಸಿಷಿಯನ್ ಇರ್ತಾರೆ, ಬೇಡ ಯಾವುದೋ ಒಂದು ಕೆಮಿಸ್ಟ್ರಿ ಏನೋ ಒಂದು ಕಂಡು ಹಿಡಿದಿರ್ತಾರೆ, ಅದರಿಂದ ಒಂದು 4 ಜನಕ್ಕೆ ಅನುಕೂಲ ಆಗುತ್ತೆ. ಬಯಾಲಜಿ, ಇನ್ನ ಬೇರೆ ಬೇರೆದಿದೆ ಬಿಡಿ. ಮ್ಯಾಥಮೆಟಿಷಿಯನ್ ಹೇಳ್ಬೇಕು ಅಂದ್ರೆ ಆರ್ಯಭಟ ಆಗಿನ ಕಾಲಕ್ಕೆ ಏನೋ ಒಂದು ಕಂಡು ಹಿಡಿದಿದ್ರು, ಅದಕ್ಕೆ ಅವ್ರನ್ನ ಜ್ಞಾನಿ ಅಂತ ಕರೆದ್ರು. ಅಲ್ಲಿಂದ ಅಂತಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಇತಿಹಾಸ ಯಾವಾಗ ನಾವು ಓದ್ತಾ ಇರ್ತೀವೋ ಒಬ್ಬೊಬ್ರು ಒಂದೊಂದು ವಿಷಯದಲ್ಲಿ ಪಾಂಡಿತ್ಯ ಅನ್ನೋದನ್ನ ಪಡ್ಕೊಂಡು ಹೋದ್ರು, ಅದಕ್ಕೆ ಅಂತವ್ರನ್ನ ಜ್ಞಾನಿಗಳು ಅಂತ ಕರೆದ್ರು. ಎಕ್ಸಾಂಪಲ್ ಇವಾಗ್ಲೂ ಅಂತ ಜ್ಞಾನಿಗಳಿದ್ದಾರೆ. ಆಧ್ಯಾತ್ಮಿಕ ಇರ್ಬೋದು, ಇಲ್ಲ ಬೇರೆ ವಿಷಯಗಳಾಗಿರ್ಬೋದು. ಜನಕ್ಕೆ ಒಳ್ಳೆ ದಾರಿನ ತೋರಿಸೋದು, ಇಲ್ಲ ಅದರಿಂದ ಒಂದು 4 ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡೋದು, ಇಲ್ಲ ಹೊಸದಾಗಿ ಏನು ಇಲ್ಲದೆ ಇರುವಂಥದ್ದು ಅಂದ್ರೆ ಕಂಡಿಡಿತಾರಲ್ಲ ವಿಶೇಷವಾಗಿರುವಂಥದ್ದು. ಈ ಫೋನ್ ಕಂಡಿಡಿದ್ರು, ಟಿವಿ ಕಂಡಿಡಿದ್ರು, ಲೈಟ್ ಕಂಡಿಡಿದ್ರು, ಎಲ್ಲ ನಮಗೆ ಬಳಕೆ ಬರ್ತಾ ಇದೆಯಲ್ಲ, ಇದನ್ನೆಲ್ಲ ಕಂಡಿಡಿದವ್ರು ಯಾರು? ಜ್ಞಾನಿಗಳೇ. ಆದ್ರೆ ಅವ್ರು ಕಂಡುಹಿಡಿದಿದ್ದು ವಿಜ್ಞಾನದಲ್ಲಿದ್ದಂಥ ವಿಷಯಗಳು, ಅದಕ್ಕೆ ಅವ್ರನ್ನ ವಿಜ್ಞಾನಿ ಅಂತ ಕರೆದ್ರು. ಜ್ಞಾನಿಗಳು ಅಂದ್ರೆ ಎಲ್ಲರೂ ಅದರಲ್ಲಿ ಇನ್ಕ್ಲೂಡ್ ಆಗೋಗ್ತಾರೆ, ಆದ್ರೆ ಕಾಲಜ್ಞಾನಿಗಳು ಆ ಜ್ಞಾನಿಗಳ ಲಿಸ್ಟಲ್ಲೇ ಬರ್ತಾರೆ. ಈ ಜ್ಞಾನಿಗಳಿಗೆ ಕೆಲವೊಬ್ಬರಿಗೆ ಅದ್ಭುತವಾದ ಶಕ್ತಿ ಇರುತ್ತೆ, ಕೆಲವೊಬ್ಬರಿಗೆ ನ್ಯಾಚುರಲ್ ಆಗಿ ಅದನ್ನ ಪಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಅಧ್ಯಯನ ಮಾಡ್ತಾ ಪಾಂಡಿತ್ಯ ಸಾಧಿಸ್ತಾ ಹೋದಾಗೆ ಜ್ಞಾನ ಅನ್ನೋದು ಅವ್ರಿಗೆ ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ಗಳು ನಿಮಗೆ ಕಣ್ಣು ಮುಂದೆ ತುಂಬಾನೇ ಇದಾವೆ, ಅದನ್ನೇನು ಹೇಳ್ಬೇಕಾಗಿಲ್ಲ. ಈಗ ಕಂಡುಹಿಡಿತಾ ಇರೋರು ಎಷ್ಟೋ ಜನ ವಿಜ್ಞಾನಿಗಳು ಹೊಸದೆಲ್ಲ ಕಂಡುಹಿಡಿತಾ ಇದಾರಲ್ಲ, ಅವರು ಎಲ್ಲರೂ ಕೂಡ ಜ್ಞಾನಿಗಳೇ. ಏನಂದ್ರೆ ಅವ್ರು ವಿಜ್ಞಾನದಲ್ಲಿ ಇದ್ದಾರೆ ಅಷ್ಟೇ, ಅರ್ಥ ಮಾಡ್ಕೊಳ್ಳೋರು ಎಲ್ಲ ಡಿಪೆಂಡ್ ಆಗುತ್ತೆ ಇದೆಲ್ಲ. ಅದನ್ನೇ ಹೇಳ್ತಾ ಇರೋದು. ಕಾಲಜ್ಞಾನಿಗಳು ಏನ್ ಮಾಡಿದ್ರು, ಮುಂದೆ ಆಗುವಂತ ವಿಷಯಗಳನ್ನ, ಈಗ ಆಸ್ಟ್ರಾಲಜಿ ಇದೆಯಲ್ಲ, ಆಸ್ಟ್ರಾಲಜಿನ ಒಬ್ರು ಸ್ಟಡಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ತಾರೆ, 4 ಜನ ತಿಳಿಸ್ಕೊಡ್ತಾರೆ. ಅದು ಬಂದು ಆಸ್ಟ್ರಾಲಜಿನಲ್ಲಿರುವಂತ ಜ್ಞಾನ. ಖಗೋಳ ಶಾಸ್ತ್ರದ ಬಗ್ಗೆ ಅವರು ಅಧ್ಯಯನ ಮಾಡಿ ಈ ಗ್ರಹ ಇಲ್ಲಿರುತ್ತೆ, ಇದು ಈ ತರ ಮೂವ್ಮೆಂಟ್ ಆದ್ರೆ ಭೂಮಿ ಮೇಲೆ ಈ ತರ ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ, ಒಟ್ನಲ್ಲಿ ಗ್ರಹಗಳ ಆಧಾರದ ಮೇಲೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸಿದ್ರು. ಅವ್ರನ್ನೂ ಜ್ಞಾನಿ ಅಂತಾನೆ ಕರೆದಿದ್ದು. ಅದನ್ನೇ ಕಾಲಜ್ಞಾನಿಗಳು ಈ ಕಾಲದಲ್ಲಿ ಅಂದ್ರೆ ಮುಂದೆ 10 ವರ್ಷ ಆದ್ಮೇಲೆ ಈ ಗುರುಗ್ರಹ ಇದು ಯಾವುದೋ ಒಂದು ಪೋರ್ಷನ್ ಬರುತ್ತೆ, ಭೂಮಿ ಈ ಪಥದಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, ಆಗ ಭೂಮಿ ಮೇಲೆ ಈ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬರೆದ್ರು. ಅವರೇ ಕಾಲಜ್ಞಾನಿಗಳು. ಇನ್ನು ಅದನ್ನ ಜೊತೆಗೆ ಜ್ಞಾನಿಗಳು ಏನೇನೋ ವಿಷಯಗಳನ್ನ ಕಂಡುಹಿಡಿದ್ರು. ಕೆಲವೊಬ್ರಿಗೆ ಹೇಳದ್ನಲ್ಲ, ಆಸ್ಟ್ರಲ್ ಟ್ರಾವೆಲ್ ಮಾಡೋ ಕೆಪಾಸಿಟಿ ಇತ್ತು ಅಂದ್ರೆ ಇಲ್ಲಿ ಕೂತು ಮುಂದೆ ಆಗುವಂತ ವಿಷಯಗಳನ್ನ ಇನ್ನೊಂದು 50 ವರ್ಷ ಮುಂದಕ್ಕೆ ಹೋಗುವಂತ ಕೆಪಾಸಿಟಿ, ಇಲ್ಲ ಬೇರೆ ಯಾವುದೋ ಒಂದು ಜಾಗದಲ್ಲಿ ಏನೋ ಒಂದು ವಿಷಯ ನಡೀತಾ ಇದೆ ಅದನ್ನ ತಿಳ್ಕೊಳ್ಳುವಂತ ಕೆಪಾಸಿಟಿ ಅವ್ರಿಗಿತ್ತು. ಅಂಥವ್ರನ್ನ ಕೂಡ ಜ್ಞಾನಿ ಅಂತಾನೆ ಕರೆದಿದ್ದು. ಈಗಲೂ ಕೂಡ ನೀವು ಎಷ್ಟೋ ಸೈನ್ಸ್ ಫಿಕ್ಷನ್ ಮೂವಿಗಳಲ್ಲಿ ನೋಡಿರ್ಬೋದು, ಆ ಜ್ಞಾನನ ತೋರಿಸ್ತಾರೆ. ಡಾಕ್ಟರ್ ಸ್ಟ್ರೇಂಜ್ ಅಂತ ಒಂದು ಇಂಗ್ಲಿಷ್ ಮೂವಿ ಬಂದಿತ್ತು, ಅದರಲ್ಲಿ ಆ ಜ್ಞಾನ ಯಾವ ತರ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಾರೆ. ಈ ಮಾಂಕ್ಗಳಂತ ಕರೀತಾರಲ್ಲ, ಬುದ್ಧಿಸ್ಟ್ ಮಾಂಕ್ಗಳು, ಅವ್ರೇನ್ ಮಾಡ್ತಾರೆ 16 ವರ್ಷ ಯಾವುದೋ ಒಂದು ವಿಷಯದ ಬಗ್ಗೆ ಸಾಧನೆ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ನಾವೀಗ ಯೋಗಗಳು ಮಾಡ್ತೀವಲ್ಲ, ಜ್ಞಾನ ಯೋಗ, ರಾಜಯೋಗ, ಕರ್ಮಯೋಗ ಅಂತ ಎಷ್ಟೊಂದು ಯೋಗಗಳು ಮಾಡ್ತೀವಲ್ಲ, ಅದೇ ರೀತಿ ಈ ಜ್ಞಾನಗಳು ಕೂಡ. ಅದರಲ್ಲಿ ಮತಿ ಜ್ಞಾನ, ಅವಧಿ ಜ್ಞಾನ, ಶ್ರುತಿ ಜ್ಞಾನ, ಈ ತರ ಎಷ್ಟೋ ಜ್ಞಾನಗಳಿದೆ. ಒಂದೊಂದಕ್ಕೆ ಒಂದೊಂದು ಹೆಸರನ್ನ ಅವ್ರು ಕೊಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಸೆನ್ಸ್ಗಳು ಅಂದ್ರೆ ನಮ್ಮ ದೇಹದಲ್ಲಿರುವಂತ ಭಾಗಗಳಿಂದ ಯಾವ ರೀತಿ ಜ್ಞಾನಗಳು ಸಿಗಬಹುದು, ನಾವು ಇಷ್ಟು ವರ್ಷ ಈ ಸಾಧನೆ ಮಾಡಿದ್ರೆ ಯಾವ ಜ್ಞಾನ ನಮಗ್ ಬರುತ್ತೆ ಅನ್ನೋ ಆಧಾರಗಳ ಮೇಲೆ ಅವರು ಬರ್ಕೊಂಡು ಹೋದ್ರು. ಅದು ಕೂಡ ಒಂದು ಜ್ಞಾನನೇ. ಬೇಸಿಕಲಿ ಜ್ಞಾನ ಅಂದ್ರೇನು? ನಾಲೆಡ್ಜ್. ಯಾವುದೋ ಒಂದು ಪಾಂಡಿತ್ಯನ ಸಾಧಿಸೋದು, ಯಾವುದೋ ಒಂದು ವಿದ್ಯೆನ ಕಲ್ತ್ಕೊಳ್ಳೋದು, ಅದೇ ಜ್ಞಾನ. ಅಂತ ಲಿಸ್ಟಲ್ಲಿ ಬರೋದೇ ಈ ಕಾಲಜ್ಞಾನ. ಕಾಲಜ್ಞಾನದಲ್ಲಿರೋದು ಮುಂದೆ ಆಗುವಂತ ವಿಷಯಗಳನ್ನ ಬರಿತಾ ಹೋಗೋದೇ ಕಾಲಜ್ಞಾನ. ಅಂತ ವಿಷಯಗಳು ನಾವೀಗ ಓದ್ತಾ ಇದ್ದೀವಿ, ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ. ಅದು ಎಕ್ಸಾಕ್ಟ್ ಆಗಿ ಅವರೇ ಯಾಕೆ ಬರೋದ್ರು, ಬೇರೆಯವ್ರ ಯಾಕೆ ಶಕ್ತಿ ಇರ್ಲಿಲ್ವಾ ಅಂತ ಕೇಳೋದಾದ್ರೆ, ನಾನು ಹೇಳಿದೆ ಮೊದಲೇ, ಕೆಲವೊಬ್ಬರಿಗೆ ಆ ಶಕ್ತಿ ಅನ್ನೋದು ಆಟೋಮೆಟಿಕಲಿ ಹುಟ್ಟುವಾಗಲೇ ಬಂದ್ಬಿಟ್ಟಿರುತ್ತೆ.
ಅದೇನೋ ಒಂದು ವರ್ಡ್ ಇದೆ, ಹುಡ್ದಾಗಿಂದ ಬರುವಂತ ಶಕ್ತಿ ಏನೋ ಒಂದು ವರ್ಡಲ್ಲಿ ಕರೀತಾರೆ, ಅದಷ್ಟೊಂದು ಜ್ಞಾಪಕ ಬರ್ತಾ ಇಲ್ಲ. ಅದನ್ನ ಬಿಟ್ಟು ಇನ್ನ ಸಾಧನೆಯಿಂದ ಮಾಡುವಂಥದ್ದು ಕೂಡ ಜ್ಞಾನ. ಎಕ್ಸಾಂಪಲ್, ರಾವಣ 64 ವಿದ್ಯೆಗಳನ್ನ ಕಲ್ತಿದ್ರು, ಪಾಂಡಿತ್ಯಗಳನ್ನ ಪಡ್ಕೊಂಡಿದ್ರು. ಅಂಥವ್ರು ಯಾರು ಇರ್ಲಿಲ್ಲ ಭೂಮಿ ಮೇಲೆ ಅಂತಾರೆ. ಆದ್ರೂ 64 ವಿದ್ಯೆಗಳನ್ನ ಒಂದು 5-6 ಜನ ಕಲ್ತಿದ್ರೇನೋ, ಸೂರ್ಯದೇವ, ಹನುಮಾನ್, ಇನ್ನ ಬೇರೆ ಬೇರೆಯವರು ಒಂದು 5-6 ಜನ ಕಲ್ತಿದ್ರೇನೋ, ಅದು ಕೂಡ ಜ್ಞಾನನೇ. ಅಂತ ಜ್ಞಾನಿಗಳು ಒಂದ್ 4 ಜನಕ್ಕೆ ಅವರ ಜ್ಞಾನನ ಹಂಚ್ತಾ ಹೋದ್ರು. ಒಟ್ಟಿನಲ್ಲಿ ಜ್ಞಾನ ಅನ್ನೋದ್ರಿಂದನೇ ಈ ಕಾಲಜ್ಞಾನ ಉಟ್ಕೊಳ್ತು, ವಿಜ್ಞಾನ ಉಟ್ಕೊಳ್ತು, ಇನ್ನ ಬೇರೆ ಬೇರೆ ಇದೆಲ್ಲ ಉಟ್ಕೊಳ್ತಾ ಹೋಯ್ತು. ಈ ಜ್ಞಾನ ಒಂದಿಲ್ಲ ಅಂದಿದ್ರೆ ನಾವೇನು ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಒಬ್ಬ ಮನುಷ್ಯ ಏನೋ ಒಂದು ಕಂಡಿಡ್ದ, ಈಗ ಒಂದು ಗಾಡಿ ಕಂಡಿಡ್ದ, ಒಂದು ಚಕ್ರ ಕಂಡಿಡ್ದ, ಅದನ್ನ ಮೂವ್ಮೆಂಟ್ ಆಗುತ್ತೆ ಅಂತ ತಿಳಿಸ್ದ ಅಂದ್ರೆ ಅದಕ್ಕೆ ಅವನಿಗಿದ್ದಿದ್ದು ಆ ಜ್ಞಾನ ಅಂದ್ರೆ ಬುದ್ಧಿಶಕ್ತಿ. ಈ ಬುದ್ಧಿಶಕ್ತಿಯಿಂದ ಏನೇನ್ ಕಂಡಿಡಿತಾನೋ, ಪ್ಲಸ್ ಯಾವುದೋ ಒಂದು ಯೋಗ ಮಾಡಿ ಸಾಧನೆ ಮಾಡಿ 16 ವರ್ಷ ಕಂಡಿಡಿತಾನೋ ಅದನ್ನೇ ಜ್ಞಾನ ಅಂತ ಕರೆದ್ರು. ಆ ಜ್ಞಾನ ಶಕ್ತಿಯಿಂದ, ಅದನ್ನು ಕೂಡ ಶಕ್ತಿ ಅನ್ಬೋದು, ಆ ಜ್ಞಾನ ಶಕ್ತಿಯಿಂದ ಅವನು ಬೇರೆ ಕಡೆ ಟ್ರಾವೆಲ್ ಮಾಡುವಂತ ಕೆಪಾಸಿಟಿನೂ ಪಡ್ಕೊಳ್ತಾ ಇದ್ದ. ಆಸ್ಟ್ರಲ್ ಟ್ರಾವೆಲ್ ಆಗಿರ್ಬೋದು, ಇನ್ನ ಬೇರೆ ಬೇರೆ ಯಾವ್ದಾವ್ದೋ ಇದಾವೆ ಬಿಡಿ ಭೂಮಿ ಮೇಲೆ ಅಂತ ಟ್ರಾವೆಲ್ಗಳು. ಈಗ 3 ಡೈಮೆನ್ಷನ್ ಬಿಟ್ಟು 4 ಡೈಮೆನ್ಷನ್ ಟ್ರಾವೆಲಿಂಗ್ ಅಂತಾನು ಹೇಳ್ತಾ ಇದ್ದಾರೆ. ಆ ತರ ಜ್ಞಾನಗಳನ್ನೆಲ್ಲ ಪಡ್ಕೊಳ್ತಾ ಇದ್ದ. ಇನ್ನ ಯಾವುದೋ ಒಂದು ವಿದ್ಯೆನ ಕಲಿಯೋದು ಜ್ಞಾನನೇ. ಈಗ ನಾವು ಈ ದೇಶದಲ್ಲಿ ಒಂದು 30-40 ಭಾಷೆಗಳಿರ್ಬೋದು ಭಾರತ ದೇಶದಲ್ಲಿ. ಅದನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ರಷ್ಯನ್ ಲ್ಯಾಂಗ್ವೇಜ್ ಇರ್ಬೋದು, ಜಪಾನೀಸ್ ಲ್ಯಾಂಗ್ವೇಜ್ ಇರ್ಬೋದು, ಅಲ್ಲಿ ಹೋಗಿ ಆ ಲ್ಯಾಂಗ್ವೇಜ್ ಕಲ್ತು ಅವ್ರ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತೀವಲ್ಲ, ಅದು ಕೂಡ ಜ್ಞಾನನೇ. ಈ ತರ ಜ್ಞಾನಗಳು ಎಷ್ಟೋ ಇದೆ. ಆದ್ರೆ ಕಾಲಜ್ಞಾನ ಅನ್ನೋದು ಜೀವನನ ಬದಲಾಯಿಸೋದ್ರಿಂದ ನಾವು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಈ ವಿಷಯಗಳನ್ನ ನಿಮಗೆ ತಿಳಿಸ್ತಾನೆ ಇದ್ದೆ. ಕಾಲಜ್ಞಾನಿಗಳು ಈ ತರ ಬರ್ದಿದ್ದಾರೆ, ಕಾಲಜ್ಞಾನಿಗಳು ಆ ತರ ಬರ್ದಿದ್ದಾರೆ. ಮುಂದೆ ಆಗುವಂತ ಗ್ರಹಗಳ ಮೂವ್ಮೆಂಟ್ ಮೇಲೆ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಜ್ಞಾನಿಗಳು ಬರೆದಿದ್ದಾರೆ. ಅಂದ್ರೆ ಅದನ್ನ ಅವರು ಸಾಧನೆ ಮಾಡಿದ್ರು, ಆ ವಿಷಯದ ಬಗ್ಗೆ ಅವರು ಸ್ಟಡಿ ಮಾಡಿದ್ರು. 16 ವರ್ಷಗಳು ಸ್ಟಡಿ ಮಾಡಿ ಕೊನೆಗೆ ಅವರು ಸಾಧಿಸಿದ ಪಾಂಡಿತ್ಯದ ಮೇಲೆ, ಅವ್ರ ಆಧಾರದ ಮೇಲೆ ಇಂಥ ವಿಷಯಗಳನ್ನ ಬರೆದ್ರು. ಇನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅವರು ಪವಾಡ ಪುರುಷರು, ಅವರು ದೇವರ ಅವತಾರ ಅಂತ ಕೆಲವೊಂದು ಪುರಾಣಗಳು ಹೇಳುತ್ತೆ. ಅದು ನಮಗೆ ಗೊತ್ತಿಲ್ಲದೆ ಇರೋದು. ಇನ್ನು ಅಚ್ಯುತಾನಂದ ದಾಸ್ ಅವರು ಕೂಡ ಕಾಲಜ್ಞಾನಗಳು ಬರೆದಿದ್ದಾರೆ. ಇನ್ನು ಈ ಕಡೆ ನಾಸ್ಟ್ರಡಾಮಸ್ ಅವರು, ಈ ಕಡೆ ಬಾಬಾ ವಾಂಗ, ಒಬ್ಬೊಬ್ರು ಒಂದೊಂದು ರೀತಿ ಕಾಲಜ್ಞಾನಗಳನ್ನ ಬರೆದಿದ್ದಾರೆ. ಎಲ್ಲ 100% ಆಗೇ ಆಗತ್ತೆ ಅಂತ ಯಾರೂ ಕೂಡ ಹೇಳಿಲ್ಲ. ಈ ತರ ಆಗಬಹುದು ಅಂತ ಕೆಲವೊಂದಿದೆ, ಈ ತರ ಆಗುತ್ತೆ ಅಂತ ಇದೆ. ಆಗುತ್ತೆ ಅನ್ನೋದು ಹಾಗೇ ಆಗತ್ತೆ, ಆದ್ರೆ ಎಕ್ಸಾಕ್ಟ್ ಟೈಮ್ ಇದೇ ಟೈಮಲ್ಲಿ ಆಗುತ್ತೆ ಅನ್ನೋದು ಹೇಳೋದಕ್ಕಾಗದೆ ಇರೋಂಥ ವಿಷಯಗಳು. ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ರು ಕೇಳ್ತಾ ಇರ್ತೀರಲ್ಲ ಕಾಮೆಂಟ್ಸ್ ಅಲ್ಲಿ, ನಾಳೆ ಈ ತರ ಆಗುತ್ತೆ ಅಂತ ಹೇಳಿದ್ರಲ್ಲ, ಆಗ್ಲೇ ಇಲ್ವಲ್ಲ. ಅದನ್ನೇ ಹೇಳಿದ್ದು. 2012ರಲ್ಲಿ ಮಾಯನ್ ಕ್ಯಾಲೆಂಡರ್ ಎಂಡ್ ಆಯ್ತು. ಅದರ ಆಧಾರದ ಮೇಲೆ ಹೇಳಿದ್ದೇನೋ ಭೂಮಿ ಪೂರ್ತಿ ಸರ್ವನಾಶ ಆಗೋಗ್ಬಿಡುತ್ತೆ. ಮಾಯನ್ಸ್ ಜ್ಞಾನ ಒಂದಿತ್ತು, ಅವ್ರದ್ದು ಅಲ್ಲಿಗೆ ಎಂಡಿಂಗ್ ಅನ್ನೋದನ್ನ ಅವರು ಲೆಕ್ಕಾಚಾರ ಮಾಡಿ ಬರೆದಿದ್ರು. ಹೇಳೋದಕ್ಕಾಗೋದಿಲ್ಲ, ಬದಲಾವಣೆ ಅನ್ನೋದು ಇರ್ಬೋದಲ್ಲ, ಗ್ರಹಗಳ ಮೂವ್ಮೆಂಟ್ ಆ ಟೈಮ್ಗೆ ಆಗದೆ ಇರ್ಬೋದಲ್ಲ. ಏಕೆಂದ್ರೆ ಅವರು ಬರೆದಿದ್ದು 12,000 ವರ್ಷಗಳ ಮುಂಚೆ. ಒಂದು ಅಂದಾಜು ಲೆಕ್ಕಾಚಾರ ಇಟ್ಕೊಳ್ಳೋದಾದ್ರೆ 12,000 ವರ್ಷ ಮುಂಚೆ ಬರ್ದಿರುವಂಥ ಕ್ಯಾಲೆಂಡರ್ ವೇರಿಯೇಷನ್ ಆಗದೆ ಇರೋದು ಚಾನ್ಸಸ್ ತುಂಬಾ ಕಡಿಮೆ. ಗ್ರಹಗಳು ಮೂವ್ಮೆಂಟ್ ಆಗ್ತಾ ಇರುತ್ತೆ, ಒಂದು ಗ್ರಹ ಇನ್ನೊಂದಕ್ಕೆ ಬಂದು ಡಿಚ್ಚಿ ಹೊಡೆಯೋ ಚಾನ್ಸಸ್ ಇರುತ್ತೆ. ಇನ್ನು ಉಲ್ಕೆಗಳು, ಧೂಮಕೇತುಗಳು ಆಕಾಶದಲ್ಲಿ ಸಾವಿರಾರು ಇದೆ ಬಿಡಿ. ಅಂತ ಧೂಮಕೇತುಗಳ ಗ್ರಾವಿಟೇಷನಲ್ ಫೋರ್ಸ್ ಇಂದ ಗ್ರಹದ ಮೂವ್ಮೆಂಟ್ ಅನ್ನೋದು ಬದಲಾಗ್ಬೋದಲ್ಲ. ಅದರಿಂದ ನಮ್ಗೇನಾಗುತ್ತೆ, ಅವ್ರು ಬರ್ದಿಟ್ಟಿರೋದೆಲ್ಲ ನಡಿಬೇಕು ಅಂತ ಕೆಲವೊಬ್ರು ವಾದ ಮಾಡೋರು ಇರ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಚಂದ್ರ ಹುಣ್ಣಿಮೆ ಸಮಯದಲ್ಲಿ ಭೂಮಿ ಹತ್ರ ಪೂರ್ತಿಯಾಗಿ ಕಾಣಿಸ್ಕೊಳ್ತಾನೆ. ಆ ಟೈಮ್ನಲ್ಲಿ ಅಲೆಗಳು ಜಾಸ್ತಿ ಎದ್ದೇಳುತ್ತೆ. ಪ್ಲಸ್ ಮನುಷ್ಯನಲ್ಲಿ ಏನೋ ಒಂದು ಬದಲಾವಣೆ ಮೈಂಡ್ ಸೆಟ್ ಅಲ್ಲಿ ಆಗುತ್ತೆ. ಅದೇ ಅಮಾವಾಸ್ಯೆ ಸಂದರ್ಭದಲ್ಲಿ ನೆಗೆಟಿವಿಟಿ ಅನ್ನೋದು ಮನುಷ್ಯನ ಕಾಡುತ್ತೆ ಅಂತ ಹೇಳ್ತಾರಲ್ಲ, ಇದನ್ನೇ ಹೇಳ್ತಾ ಇರೋದು. ಗ್ರಹಗಳ ಮೂವ್ಮೆಂಟ್ ಇಂದ ಕೂಡ ಮನುಷ್ಯನ ಮೇಲೂ ಪ್ರಭಾವ ಬೀರುತ್ತೆ, ಪ್ರಕೃತಿ ಮೇಲೂ ಪ್ರಭಾವ ಬೀರುತ್ತೆ, ಪಂಚಭೂತಗಳ ಮೇಲೂ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಅದನ್ನೇ ಈ ಕಾಲಜ್ಞಾನಿಗಳು ಸ್ಟಡಿ ಮಾಡಿದ್ದು, ಅವರ ಜ್ಞಾನ ದೃಷ್ಟಿನಲ್ಲಿ ನೋಡಿದ್ದು. ಕೆಲವೊಬ್ರು ಫ್ಯೂಚರ್ ಅಲ್ಲಿ ಟ್ರಾವೆಲ್ ಮಾಡಿ ತಿಳ್ಕೊಂಡು ಹೇಳಿರ್ಬೋದು. ಇನ್ನ ಕೆಲವೊಬ್ರು ಈ ಗ್ರಹಗಳ ಟ್ರಾವೆಲಿಂಗ್ ಮೇಲೆ, ಅವು ಹೋಗುವಂತ ಪಾತ್ ಮೇಲೆ ಈ ತರ ಬದಲಾವಣೆಗಳು ಇಷ್ಟು 1000 ವರ್ಷಕ್ಕೊಂದು ಸಲ ಆಗತ್ತೆ ಅಂತ ಬರೀತಾ ಹೋದ್ರು. ಹೇಗೆ ಅಂದ್ರೆ, ಈಗ ವಿಜ್ಞಾನಿ ಯಾರೊಬ್ರು ಏನೋ ಒಂದು ಕಂಡುಹಿಡಿದಿದ್ದಾರೆ, ಅದರಿಂದ ನೆಕ್ಸ್ಟ್ ಫ್ಯೂಚರ್ ಏನ್ ಕಂಡುಹಿಡಿಬಹುದು, ಅದ್ರ ನೆಕ್ಸ್ಟ್ ಏನ್ ಕಂಡುಹಿಡಿಬಹುದು ಕಂಡುಹಿಡಿತಾ ಹೋಗ್ತಾರಲ್ಲ, ಆ ತರ. ಅದರಲ್ಲಿ ಬೇಸಿಕ್ ಎಕ್ಸಾಂಪಲ್ ಅಂದ್ರೆ 1990ರಲ್ಲಿ ಸಣ್ಣದು ಒಂದು ವೈರ್ಲೆಸ್ ಫೋನ್ ಅನ್ನೋದು ಯಾವ ತರ ಇತ್ತು 90ರಲ್ಲಿ ನೋಡೋದಾದ್ರೆ ನೀವು. ಅದಾದ್ಮೇಲೆ ಯಾವ ತರ ಬಂತು 92, 93, ಹೋಗ್ತಾ 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 ಟಚ್ ಸ್ಕ್ರೀನ್ ಬರೋ ಅಷ್ಟೊತ್ತಿಗೆ 2010ಕ್ಕೆ ಟಚ್ ಸ್ಕ್ರೀನ್ ಮೊಬೈಲ್ಗಳು ಬಂದಿದ್ವು. ಅದಾದ್ಮೇಲೆ ಇವಾಗ ಯಾವ ತರ ಅಡ್ವಾನ್ಸ್ ಮೊಬೈಲ್ ಇದೆ, ಕೈಯಲ್ಲಿ ಮೊಬೈಲೇ ಇಟ್ಕೊಳ್ಳೋದು ಬೇಡ,
ಆ ಥರ ಸಣ್ಣ ಸಣ್ಣ ಟೈನಿ ಮೊಬೈಲ್ಸ್ ಎಲ್ಲ ಬಂದಿದೆ. ಈವನ್ ಕರ್ನಾಟಕದಲ್ಲಿ ಮೊಬೈಲು, ವಾಚಲ್ಲಿ ಮೊಬೈಲ್, ಎಲ್ಲೆಲ್ಲೂ ಮೊಬೈಲ್ ಬಂದಿದೆ. ಅದನ್ನೇ ಜ್ಞಾನಿಗಳು ಕಂಡುಹಿಡಿತಾ ಇರೋದು ಅಂತ ಇದ್ದು, ಒಬ್ರು ಒಂದು ಕಂಡುಹಿಡಿದ್ರೆ ಅದರಿಂದ ನೆಕ್ಸ್ಟ್ ಲೆವೆಲ್ ಕಂಡುಹಿಡಿತಾರಲ್ಲ ಅವರು ಕೂಡ ಜ್ಞಾನಿನೇ. ಹೋಗ್ತಾ ಹೋಗ್ತಾ ಬದಲಾವಣೆಗಳು ತರ್ತಾನೆ ಇರ್ತಾರೆ. ಆದರೆ ಕೆಲವೊಂದಕ್ಕೆ ಎಂಡಿಂಗ್ ಅನ್ನೋದು ಇರುತ್ತೆ. ಅಂತ ಎಂಡಿಂಗ್ ಯಾರು ಕೊಡ್ತಾರೋ ಹೇಳೋದಕ್ಕಾಗೋದಿಲ್ಲ. ಇಲ್ಲ, ಪ್ರಕೃತಿನೇ ಆ ಎಂಡಿಂಗ್ ಅನ್ನೋದು ಮಾಡ್ಕೋಬಹುದು ಬಿಡಿ. ಇನ್ನು ಈ ಕಾಲಜ್ಞಾನಿಗಳ ವಿಷಯ ಮಾತಾಡೋದಾದ್ರೆ, ಆಗಿನ ಕಾಲದ ಜ್ಞಾನಿಗಳು ಇದು ಈ ಮಟ್ಟಕ್ಕೆ ರೀಚ್ ಆದಾಗ ಎಂಡಿಂಗ್ ಅನ್ನೋದು ತಲುಪುತ್ತೆ ಅಂತ ಕಾಲಜ್ಞಾನಿಗಳು ಬರೆದಿದ್ದು. ಅದರಲ್ಲಿ ಏನು, ಜನಸಂಖ್ಯೆ ಸುಮಾರು 900 ಕೋಟಿ ದಾಟಿದಾಗ ಭೂಮಿ ಅಂತ್ಯ ಆಗತ್ತೆ, ಅಂದ್ರೆ ಮರುಹುಟ್ಟನ್ನ ಪಡ್ಕೊಳ್ಳುತ್ತೆ. ಈಗಿರುವಂತ ಭೂಮಿ ಕಂಪ್ಲೀಟ್ ಆಗಿ ಹೇಳಿಲ್ಲ ಅವರು, ಒಂದು 70 to 80% ಡೆಮಾಲಿಷ್ ಆಗಿ ಮತ್ತೆ ಹೊಸ ಜನಾಂಗ, ಹೊಸ ಸೃಷ್ಟಿ ಅನ್ನೋದು ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ದಾರೆ. ಏಕೆಂದ್ರೆ ಸಂಪನ್ಮೂಲಗಳನ್ನ ಆ ಲೆವೆಲ್ಗೆ ಬಳಸ್ಬಿಡ್ತೀವಿ. ಈಗಿರುವಂಥ ಟೆಕ್ನಾಲಜಿಗಳಿಗೋಸ್ಕರ ಸಂಪನ್ಮೂಲಗಳನ್ನ ಅಗದು ತೆಗೆದು ಬಗದು ಎಲ್ಲ ಮಾಡ್ತಾ ಇದೀವಲ್ಲ, ಅದನ್ನೆಲ್ಲ ಮಾಡಿ 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 ಆಗಿನ ಕಾಲದಲ್ಲೂ ಇತಿಹಾಸಗಳನ್ನ ಓದೋದಾದ್ರೆ ಪುರಾಣಗಳಲ್ಲಿ ಬರೆದಿದ್ದು ಅದೇ. ತ್ರೇತಾಯುಗ, ದ್ವಾಪರಯುಗ ಎಲ್ಲ ಯುಗದಲ್ಲೂ ಇಂಥ ಅಡ್ವಾನ್ಸ್ ಟೆಕ್ನಾಲಜಿಗಳು ಅನ್ನೋದು ಇತ್ತು. ಈಗ ಸತೀಶ್ ಸರ್ ಹೇಳಿದರೆ ಆಸ್ಟ್ರೇಲಿಯಾ ಬಗ್ಗೆ ಅಸ್ತ್ರಾಲಯ ಅನ್ನೋದಿತ್ತು, ಅಲ್ಲಿ ಈಗಲೂ ಕೂಡ ರೇಡಿಯೇಷನ್ ಅನ್ನೋದು ಇದೆ ಅಂತ. ಆಗಿನ ಕಾಲದಲ್ಲೂ ಈ ತರ ರೇಡಿಯೋ ಆಕ್ಟಿವ್ ವೆಪನ್ಗಳನ್ನ ಬಳಸ್ತಾ ಇದ್ರು. ಆದ್ರೆ ಅದು ಮಿತಿ ಮೀರಿದಾಗ ಅಂತ್ಯ ಅನ್ನೋದು ಬಂದೇ ಬರುತ್ತೆ ಭೂಮಿಗೆ. ಆವಾಗ್ಲೂ ಅದೇ ಆಗಿದ್ದು, ತ್ರೇತಾಯುಗ ಆಗಿರ್ಬೋದು, ದ್ವಾಪರ ಯುಗ ಆಗಿರ್ಬೋದು. ಬಟ್ ಯುದ್ಧದಿಂದ ಅಂತ್ಯ ಆಗ್ಲಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ತ್ರೇತಾಯುಗದಲ್ಲೂ ಯುದ್ಧ ಆಯ್ತು, ರಾಮಾಯಣ ನಮಗೆ ಗೊತ್ತಿರೋಂಗೆ, ಅದನ್ನು ಓದಿರೋರ್ಗೆ ಅರ್ಥ ಗೊತ್ತಿರುತ್ತೆ. ತ್ರೇತಾಯುಗದಲ್ಲಿ ಆದಂಥ ದೊಡ್ಡ ಯುದ್ಧ ಅದು. ಆದರೆ ಯುದ್ಧ ಮುಗಿದ ಆದ ಮೇಲೆ ಒಂದು 25 ವರ್ಷ ಹತ್ತತ್ರ ಇಟ್ಕೊಳ್ಳಿ ಆಸ್ಪಾಸ್ನಲ್ಲಿ, ಈ ಪ್ರಳಯ ಅನ್ನೋದು ಬಂದು ಭೂಮಿನ ಮತ್ತೆ ಮರುಸೃಷ್ಟಿಯಾಗೋಗಿ ಮಾಡ್ತು. ಅದಾದ್ಮೇಲೆ ದ್ವಾಪರ ಯುಗ, ಅದರಲ್ಲೂ ಒಂದು ಕುರುಕ್ಷೇತ್ರ ಯುದ್ಧ ಆಯ್ತು, ಅದು ಮಹಾಯುದ್ಧ, ಕೋಟ್ಯಾಂತರ ಜನ ಸತ್ರು. ಅದಾದಾಗ್ಲೂ ಭೂಮಿ ಎಂಡ್ ಅನ್ನೋದು ಆಗ್ಲಿಲ್ಲ. ಅದಾದ ಒಂದು 20-25 ವರ್ಷ, ಹತ್ತತ್ರ 30 ವರ್ಷ ಅನ್ಕೊಳ್ಳಿ, 30 ವರ್ಷ ಆದ ಮೇಲೆ ಪ್ರಳಯ ಅನ್ನೋದು ಬಂದು ಈಗಿನ ನಾವು ಹೇಳ್ತೀವಲ್ಲ ಕೃಷ್ಣ ಇದ್ದಂತ ದ್ವಾರಕ ನೀರಲ್ಲಿ ಮುಳುಗ್ತು ಅಂತ, ಆ ರೀತಿ ಆವಾಗ ನಡೆದಿತ್ತು. ಅದೇ ರೀತಿ ಈಗಲೂ ಕಾಲಜ್ಞಾನಿಗಳು ಬರೆದಿದ್ದು. ಈ ಟೈಮ್ನಲ್ಲಿ ಶುರುವಾಗುತ್ತೆ, ಹೆಚ್ಚು ಕಡಿಮೆ ಆ ಟೈಮು ಮುಗಿದೋಗುತ್ತೆ. ಒಟ್ಟಿನಲ್ಲಿ ಜನಸಂಖ್ಯೆ ಅನ್ನೋದು ಮಿತಿ ಮೀರಿದಾಗ, ಸಂಪನ್ಮೂಲ ಬಳಕೆ ಅನ್ನೋದು ಜಾಸ್ತಿ ಆದಾಗ ಅಂತ್ಯ ಅನ್ನೋದು ಕಾಣುತ್ತೆ ಭೂಮಿ ಅನ್ನೋದು ಕಾಲಜ್ಞಾನಿಗಳ ವಾದ ಆಗಿತ್ತು. ಕಾಲಜ್ಞಾನಿ ಅನ್ನೋದಕ್ಕಿಂತ ವಿಜ್ಞಾನಿಗಳ ವಾದನೂ ಅದೇ. ಈಗಿನ ಕಾಲದ ವಿಜ್ಞಾನಿಗಳನ್ನ ನೀವು ಕೇಳಿದ್ರು ಅವರು ಅದೇ ಹೇಳ್ತಾ ಇರೋದು. ಎಕ್ಸಾಂಪಲ್, ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ನಿಮಗೆ ಮಾಡಿ ತಿಳಿಸಿದ್ದೆ. ಅದರಲ್ಲಿ ಯಾವ ರೀತಿ ಐಸ್ ಅನ್ನೋದು ಕರಗ್ತಾ ಇದೆ, ಇನ್ನು 6 ವರ್ಷದಲ್ಲಿ ಐಸ್ ರೀಫಾರ್ಮಿಂಗ್ ಮಾಡಲಿಲ್ಲ ಅಂದ್ರೆ ನಾರ್ತ್ ಪೋಲ್ ಅಲ್ಲಿ ಯಾವ ರೀತಿ ಭೂಮಿ ಮೇಲೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿರೋ ವಿಷಯಗಳನ್ನು ನಾನು ಒಂದು ಪ್ರೋಗ್ರಾಮ್ ಮಾಡಿ ತಿಳಿಸಿದ್ದೆ. ಅದ್ರ ಜೊತೆಗೆ ಈಗ ಚಂಡಮಾರುತ, ಪ್ರವಾಹ ಇದೆಲ್ಲ ಕಾಡ್ತಾ ಇರೋದಕ್ಕೆ ಭೂಮಿ ಮೇಲೆ ಆಗ್ತಾ ಇರುವಂತ ಇಂಬ್ಯಾಲೆನ್ಸ್ ಇಂದ. ಈ ಇಂಬ್ಯಾಲೆನ್ಸ್ ನ ಮತ್ತೆ ವಾಪಸ್ ಮೊದಲಿದ್ದ ಪರಿಸ್ಥಿತಿಗೆ ಭೂಮಿ ತಂದ್ಕೋಬೇಕು ಅಂದ್ರೆ ಮರುಸೃಷ್ಟಿ ಆಗ್ಲೇಬೇಕಲ್ಲ, ಅದನ್ನೇ ನಾವು ಪ್ರಳಯ ಅಂತ ಹೇಳ್ತಾ ಇದೀವಿ. ಅದನ್ನ ಬರೆದಿದ್ದೇ ಕಾಲಜ್ಞಾನಿಗಳು. ಕಾಲಜ್ಞಾನಿಗಳು ಯಾರು ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಕ್ಕಿದೆ ಅನ್ಕೊಳ್ತೀನಿ. ಅವ್ರು ಇನ್ನೇನು ಪವಾಡ ಪುರುಷರು ಅನ್ಕೊಳ್ಳೋರು ಅವರವರ ಮನಸ್ಸಿಗೆ ಬಿಟ್ಟಿದ್ದು, ಇನ್ನ ದೈವಾಂಶ ಸಂಭೂತರು ಅನ್ಕೊಳ್ಳೋದು ಅವರವರ ಮನಸ್ಸಿಗೆ ಬಿಟ್ಟಿದ್ದು. ಆದ್ರೆ ಕಾಲಜ್ಞಾನಿಗಳು ಕೂಡ ವಿಜ್ಞಾನಿಗಳು ಅನ್ಕೊಳ್ಳೋರು ಅನ್ಕೋಬಹುದು, ಜ್ಞಾನಿಗಳು ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಒಂದು ಜ್ಞಾನ ಅನ್ನೋದಿತ್ತು, ಯಾವುದೋ ಒಂದು ವಿಷಯದಲ್ಲಿ ಪಾಂಡಿತ್ಯ ಅನ್ನೋದು ಸಾಧಿಸಿದ್ರು ಅಷ್ಟೇ. ಇಲ್ಲಿ ಕಾಲಜ್ಞಾನಿಗಳು ಅಂದ್ರೆ ನೀವು ಬೇಕಾದ್ರೆ ಅಂತ ಪಾಂಡಿತ್ಯನ ಸಾಧಿಸ್ಬೋದು, ಆದ್ರೆ ಕಷ್ಟ ಆಗ್ಬೋದು ಈಗಿನ ಕಾಲಕ್ಕೆ. ಬಟ್ ಬೇರೆ ಯಾವುದೇ ವಿಷಯದಲ್ಲಿ ಜ್ಞಾನ ಅನ್ನೋದನ್ನ ಸಂಪಾದನೆ ಮಾಡಿದ್ರೆ ಅಂಥವ್ರನ್ನ ಜ್ಞಾನಿ ಅಂತ ಕರೀತಾರೆ. ವಿಜ್ಞಾನ ಫೀಲ್ಡ್ ಆದ್ರೆ ವಿಜ್ಞಾನಿ ಆಗ್ತೀರಾ, ಇಲ್ಲ ಕಾಲಜ್ಞಾನದ ಅಂದ್ರೆ ಮುಂದೆ ಕಾಲ ಏನು ಬದಲಾವಣೆ ಆಗುತ್ತೆ, ಕಾಲ ಯಾವ ತರ ಇರುತ್ತೆ, ನೆಕ್ಸ್ಟ್ 1 hour ಏನಾಗುತ್ತೆ ಅಂತ ತಿಳಿಸೋ ಶಕ್ತಿ ನಿಮಗೆ ಬಂತು ಅಂದ್ರೆ ನೀವು ಕೂಡ ಕಾಲಜ್ಞಾನಿ ಆಗ್ತೀರಾ. ಅಂತ ಶಕ್ತಿ ಕೆಲವೊಬ್ರಿಗೆ ಇರ್ಬೋದೇನೋ. ಬಟ್ ಕಾಲಜ್ಞಾನಿ ಯಾರು ಅಂತ ಯಾರೊಬ್ರು ಕೇಳಿದ್ರು ಪ್ರಶ್ನೆಗೆ, ಇಲ್ಲಿ ಉತ್ತರ ನಾನು ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ಇನ್ನು ಇದಕ್ಕಿಂತ ಜಾಸ್ತಿ ನನಗೆ ಗೊತ್ತಿರೋ ವಿಷಯನ ತಿಳಿಸಿದ್ದೀನಿ. ಅಪ್ಪಿದಪ್ಪಿ ಇದರಲ್ಲಿ ನಾನು ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೆ ಗೊತ್ತಿರೋ ವಿಷಯನ ನಿಮಗೆ ತಿಳಿಸೋಂಥ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಅದರಲ್ಲಿ ಕೆಲವಷ್ಟು ಒಬ್ರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೆ ಇರಬಹುದು, ಅದು ಅವ್ರವ್ರು ಬಿಟ್ಟಿದ್ದು. ಬಟ್ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳನ್ನ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.